ಹಲೋ ಸ್ಟೂಡೆಂಟ್ಸ್, ಎಲ್ಲರಿಗೂ ನಮ್ಮ ಎಡುಸ್ಟಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಪ್ರೊವಿಷನಲ್ ರಿಸಲ್ಟ್ ಮತ್ತು ಫೈನಲ್ ರಿಸಲ್ಟ್ನಲ್ಲಿ ಏನು ಡಿಫ್ರೆನ್ಸ್ ಇದೆ ಅಂತ ತಿಳ್ಕೊಳ್ಳೋಣ, ಓಕೆನಾ. ಮತ್ತು KCET ಮತ್ತು ನೀಟ್ ಕಂಬೈನ್ಡ್ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಪ್ರೊಸೆಸ್ ಬಗ್ಗೆ ಫುಲ್ ಕ್ಲಾರಿಟಿ ತೊಗೊಳ್ಳೋಣ, ಓಕೆನಾ ಸ್ಟೂಡೆಂಟ್ಸ್. ಮತ್ತು ನಿಮಗೆ ಏನೇನು ಡೌಟ್ಸ್ ಬರುತ್ತೆ ಆಪ್ಷನ್ ಎಂಟ್ರಿ ಅಂತ ಬಂದಾಗ ಅದೆಲ್ಲ ಈ ವಿಡಿಯೋದಲ್ಲಿ ಕ್ಲಿಯರ್ ಆಗಿರುತ್ತೆ ಸ್ಟೂಡೆಂಟ್ಸ್, ಓಕೆನಾ. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ನೋಟಿಫಿಕೇಷನ್ ಬೆಲ್ ಆನ್ ಮಾಡ್ಕೊಳ್ಳಿ. ನಾವು ಯಾವುದೇ ಅಪ್ಡೇಟ್ಸ್ ಬಿಡಲಿ ನಿಮಗೆ ಫಸ್ಟೇ ನೋಟಿಫಿಕೇಷನ್ ಬರುತ್ತೆ. ಮತ್ತು ವಾಟ್ಸಪ್ ಗ್ರೂಪ್ ಲಿಂಕ್ ಇರುತ್ತೆ ಡಿಸ್ಕ್ರಿಪ್ಷನಲ್ಲಿ. ಇನ್ನೂ ಯಾರ್ಯಾರು ಜಾಯ್ನ್ ಆಗಿಲ್ಲ ಈಗಲೇ ಜಾಯ್ನ್ ಆಗಿ. ಮತ್ತು ಏನೇನು ಡೌಟ್ಸ್ ಇರಲಿ, ಕ್ಲಾರಿಫಿಕೇಷನ್ಸ್ ಇರಲಿ ಕೇಳಿ ಕ್ಲಿಯರ್ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್, ಓಕೆನಾ. ಲೇಟ್ ಮಾಡೋದು ಬೇಡ, ಡೈರೆಕ್ಟ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ಟೂಡೆಂಟ್. ಫಸ್ಟು ಪ್ರೊವಿಷನಲ್ ರಿಸಲ್ಟ್ ಅಂದರೆ ಏನು ಗೊತ್ತಾ? ಇದು ಒಂದು ಟೆಂಪ್ರವರಿ ಲಿಸ್ಟ್ ಅಂತ, ಓಕೆನಾ. ಇದು KE ಕಡೆಯಿಂದನೇ ರಿಲೀಸ್ ಆಗುತ್ತೆ. ಇದು ಯಾಕೆ ರಿಲೀಸ್ ಮಾಡ್ತಾರೆ ಅಂದರೆ ನಿಮಗೆ ಯಾರಿಗೆ ಯಾವ ಥರ ಕಾಲೇಜ್ ಸಿಗ್ಬೋದು ಅಂತ ಅದನ್ನು ತಿಳ್ಕೊಳ್ಳೋದಕ್ಕಂತ ಇದು KEಯಿಂದ ಒಂದು ಮಾಕ್ ಥರ ರಿಲೀಸ್ ಮಾಡ್ತಾರೆ. ಬಟ್ ಇದು ಫೈನಲ್ ಆಗಿರಲ್ಲ, ಇದನ್ನು ಚೇಂಜ್ ಆಗ್ಬೋದು ಮತ್ತು ನೆಕ್ಸ್ಟ್ ಸ್ಟೆಪ್ಸಲ್ಲಿ ಕೂಡ ಚೇಂಜ್ ಆಗುತ್ತೆ, ಓಕೆನಾ ಸ್ಟೂಡೆಂಟ್ಸ್. ಮತ್ತು ಫೈನಲ್ ರಿಸಲ್ಟ್ ಅಂದರೆ ಏನು ಅಂತ, ಇದು ನಮಗೆ ಕನ್ಫರ್ಮ್ ಸೀಟ್ ಕೊಡುವ ಫೈನಲ್ ಲಿಸ್ಟ್ ಅಂತ, ಓಕೆನಾ. ಅಂದರೆ ಇದು ಏನು ನಮಗೆ ಫೈನಲ್ ರಿಸಲ್ಟ್ ಬರುತ್ತೆ, ನಿಮಗೆ ಫಸ್ಟ್ ರೌಂಡಿಂದ ಸ್ಟಾರ್ಟ್ ಆಗುತ್ತೆ ಸ್ಟೂಡೆಂಟ್ಸ್, ಓಕೆನಾ. ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್, ಈ ರೌಂಡಲ್ಲಿ ಯಾವುದೇ ನಿಮಗೆ ಅಲಾಟ್ ಆಗಲಿ ಅದೆಲ್ಲ ಫೈನಲ್ ಸೀಟ್ ಅಂಡರ್ ಕ್ಯಾಟಗರಿದಲ್ಲಿ ಬರುತ್ತೆ. ಸೊ ನಿಮಗೆ ಇದೆಲ್ಲ ನಿಮಗೆ ಕನ್ಫರ್ಮ್ ಸೀಟ್ ಆಗಿರುತ್ತೆ. ನಿಮ್ಗೆ ಯಾವುದೇ ಅಲಾಟ್ ಆದ್ರೂ ಅದಕ್ಕೆ ನೀವು ಡೈರೆಕ್ಟ್ ಆ ಕಾಲೇಜಸ್ಸಿಗೆ ಹೋಗಿ ಅಡ್ಮಿಷನ್ ತೊಗೋಬೋದು, ಓಕೆನಾ ಸ್ಟೂಡೆಂಟ್ಸ್. ಇವಾಗ ಆಪ್ಷನ್ ಎಂಟ್ರಿ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್, ಸೀಟ್ ಸೆಲೆಕ್ಷನ್ ಇದೆಲ್ಲ ಕಂಪ್ಲೀಟ್ ಆದಮೇಲೆ ಫೈನಲ್ ರಿಸಲ್ಟ್ ಬರುತ್ತೆ ಸ್ಟೂಡೆಂಟ್ಸ್, ಓಕೆನಾ. ಇದು ಎಲ್ಲಾದ್ರ ಬೇಸಿಸ್ ಮೇಲೇನು ಸೇರಿ ನಮಗೆ ಸೀಟ್ ಅಲಾಟ್ ಆಗುತ್ತೆ. ಸೊ ಆವಾಗ ನಾವು ಆಕ್ಸೆಪ್ಟ್ ಮಾಡಬೇಕಾ, ಆ ಸೀಟ್ನ ರಿಜೆಕ್ಟ್ ಮಾಡಬೇಕಾ ಅನ್ನೋದು ನಮಗೆ ಬಿಟ್ಟಿದ್ದು, ಓಕೆನಾ ಸ್ಟೂಡೆಂಟ್ಸ್. ಇವಾಗ ಇಂಪಾರ್ಟೆಂಟ್ ಅಪ್ಡೇಟ್ಗೆ ಬರೋಣ ಸ್ಟೂಡೆಂಟ್ಸ್, ಓಕೆನಾ. ಇವಾಗ KCET ಮತ್ತು ನೀಟ್ ಕಂಬೈನ್ಡ್ ಸೀಟ್ ಅಲಾಟ್ಮೆಂಟ್ ಪ್ರೊಸೆಸ್ 2025 ಈ ಸಲ KEA ಇಂಜಿನಿಯರಿಂಗ್, ಮೆಡಿಕಲ್, ಡೆಂಟಲ್ ಸೀಟ್ ಅಲಾಟ್ಮೆಂಟ್ ಒಂದೇ ಪ್ಲ್ಯಾಟ್ಫಾರ್ಮ್ನಲ್ಲಿ ಕಂಡಕ್ಟ್ ಮಾಡ್ತಾ ಇದ್ದಾರೆ, ಓಕೆನಾ ಸ್ಟೂಡೆಂಟ್ಸ್. ಸೊ ನಾಳೆ ಇಂಜಿನಿಯರಿಂಗ್ ಹಾಕಬೇಕು ಅಂತ ಅಂದ್ಕೊಂಡಿರೋರ್ದು ಮತ್ತು ಇಲ್ಲ ನೀವು ಮೆಡಿಕಲ್ ನೋಡಬೇಕು ಅಂತ ಅಂದ್ಕೊಂಡಿರೋರ್ದು ಎಲ್ಲರದು ಕೂಡ ಕೌನ್ಸಿಲಿಂಗ್ ಒಂದೇ ಸತಿಗೆ ಕಂಪ್ಲೀಟ್ ಆಗುತ್ತೆ ಸ್ಟೂಡೆಂಟ್ಸ್, ಓಕೆನಾ. ಒಂದೇ ಸತಿಗೆ ನೀವು ಹಾಕಬೇಕಾಗುತ್ತೆ ಮತ್ತು ಒಂದೇ ಸತಿಗೆ ನಿಮಗೆ ರಿಸಲ್ಟ್ಸ್ ಬರುತ್ತೆ, ಓಕೆನಾ ಸ್ಟೂಡೆಂಟ್ಸ್. ಮತ್ತು ಆಪ್ಷನ್ ಎಂಟ್ರಿ ಅನ್ನೋದು ತುಂಬ ಇಂಪಾರ್ಟೆಂಟ್. ನಿಮಗೆ ನಾನು ಪ್ರತಿ ಸತಿ ಹೇಳ್ತಾ ಬರ್ತಿದ್ದಂಗೆ ಸೇಮ್ ಆಪ್ಷನ್ ಎಂಟ್ರಿ ಅನ್ನೋದು ಒಂದು ತುಂಬ ಇಂಪಾರ್ಟೆಂಟ್ವಾದದ್ದು. ನಿಮಗೆ ರ್ಯಾಂಕ್ ಎಷ್ಟು ಸಿಕ್ಕಿದೆ ಅನ್ನೋದು ಒಂದು ಭಾಗ ಆಗಿದ್ದರೆ ನೀವು ಹೆಂಗೆ ಆಪ್ಷನ್ ಎಂಟ್ರಿ ಮಾಡಿರ್ತೀರ, ಯಾವ ಪ್ರಯಾರಿಟಿ ಲೆವೆಲ್ ಬೇಸಿಸ್ ಮೇಲೆ ನಿಮ್ಮ ಕಾಲೇಜಸ್ನ ಸೆಲೆಕ್ಟ್ ಮಾಡಿರ್ತೀರ ಅನ್ನೋದು ತುಂಬ ಮುಖ್ಯ ಆಗಿರುತ್ತೆ ಸ್ಟೂಡೆಂಟ್ಸ್, ಓಕೆನಾ. ಮತ್ತು ನೀವು ಪ್ರತಿ ಸತಿನೂ ಹೇಳೋ ಥರನೇ ಈ ಸತಿನೂ ಹೇಳ್ತಿದ್ದೀನಿ ಸ್ಟೂಡೆಂಟ್ಸ್, ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ನೀವು ಯಾವ ಬ್ರ್ಯಾಂಚ್ ಆಗ್ತಿದ್ದೀರಾ, ಯಾವ ಕಾಲೇಜಿನ ಫಸ್ಟ್ ಪ್ರಿಫರೆನ್ಸಾಗಿ ಕೊಡ್ತಿದ್ದೀರಾ, ಯಾವ ಕಾಲೇಜಿನ ಫಸ್ಟ್ ಪ್ರಿಫರೆನ್ಸಾಗಿ ಇಡಬೇಕು ಅಂತ ಎಲ್ಲನೂ ನೀವು ಕ್ಲಿಯರಾಗಿ ತಿಳ್ಕೊಬೇಕು. ಬಿಕಾಸ್ ಒಂದು ಸತಿ ನಿಮಗೆ ಅದು ಕ್ಲೋಸ್ ಆದ ತಕ್ಷಣ ಆಪ್ಷನ್ ಎಂಟ್ರಿ ಮತ್ತೆ ನಿಮ್ಗೆ ಯಾವುದೇ ರೀತಿ ಎಡಿಟ್ ಮಾಡೋ ಆಪ್ಷನ್ಸ್ ಸಿಗಲ್ಲ ಸ್ಟೂಡೆಂಟ್ಸ್, ಓಕೆನಾ. ಮತ್ತು ಟಾಪ್ ಚಾಯ್ಸ್ನಲ್ಲಿ ನಿಮಗೆ ಟಾಪ್ ಪ್ರಯಾರಿಟೀಸ್ ಲಿಸ್ಟಲ್ಲಿ ನಿಮಗೆ ಬೇಕಾಗಿದ್ದು ಕಾಲೇಜಸ್ನ ನೀವು ಸೆಲೆಕ್ಟ್ ಮಾಡ್ಕೊಂಡಿರಬೇಕು, ಓಕೆನಾ ಸ್ಟೂಡೆಂಟ್. ನಾನು ಯಾಕೆ ನಿಮಗೆ ಇಷ್ಟವಾಗಿದ್ದು ತುಂಬ ಇಷ್ಟ ಆಗುತ್ತೆ ಅದೇ ಕಾಲೇಜಿಗೆ ಹೋಗ್ತೀನಿ ಅನ್ನೋ ಕಾಲೇಜಸ್ ಎಲ್ಲ ಒಂದು 5 ಕಾಲೇಜಸ್ ಸೆಲೆಕ್ಟ್ ಮಾಡಿಕೊಂಡು ಪಕ್ಕ ಇಂಥ ಕಾಲೇಜೇ ಅಂತ ಅಂದ್ಕೊಂಡು ಅದರಲ್ಲಿ ಯಾವುದು ಫಸ್ಟು, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್ ಈ ಟಾಪ್ 5 ಒಳಗಡೆ ಏನಿರುತ್ತೆ ನೋಡಿ, ಇವೆಲ್ಲ ಫಸ್ಟಲ್ಲಿದ್ದಾಗ ಹೈಯೆಸ್ಟ್ ಪ್ರಯಾರಿಟಿ ಅಂತ ಇರುತ್ತೆ. ಸೊ ಅದೆಲ್ಲ ನಿಮಗೆ ಆ ಥರ ಸರ್ವರಿಂದ ಅಲಾಟ್ ಆಗೋದು ಸ್ಟೂಡೆಂಟ್ಸ್, ಓಕೆನಾ. ಇನ್ ಕೇಸ್ ಅದು ನಿಮ್ಮ ಅಲ್ಲಿ ಒಂದೊಂದೇ ಚೆಕ್ ಮಾಡ್ಕೊಂಬರುತ್ತೆ, ಇಡೀ ಹೋಲ್ ಲಿಸ್ಟೇ ಚೆಕ್ ಮಾಡುತ್ತೆ. ಬಟ್ ಇನ್ ಕೇಸ್ ನೀವೇನಾದರೂ ನಿಮಗೆ ತುಂಬ ಇಷ್ಟ ಆಗಿದ್ದು ಕಾಲೇಜ್ ಒಂದು 39 ಅಥವಾ 40 ಹಾಕಿದ್ರಿ ಅಂತ ಅಂದ್ಕೊಳ್ಳಿ, ಇನ್ ಕೇಸ್. ಬಟ್ ಅವಾಗೇನಾದರೂ ಅದು ಹೆಂಗೆ ಸರ್ವರ್ ಕ್ಯಾಲ್ಕುಲೇಟ್ ಮಾಡುತ್ತೆ ಅಂದರೆ ನಿಮಗೆ ಫಸ್ಟ್ ಪ್ರಯಾರಿಟಿ, ಸೆಕೆಂಡ್ ಪ್ರಯಾರಿಟಿ, ಥರ್ಡ್ ಪ್ರಯಾರಿಟಿ ಈ ಥರನೇ ಲೈನ್ ಬೈ ಲೈನ್ ಹೋಗುತ್ತೆ. ಅದು ನಿಮಗೇನಾದರೂ ಸೆಕೆಂಡ್ ಪ್ರಯಾರಿಟಿ ಇದೆ, ಫಸ್ಟ್ ಪ್ರಯಾರಿಟಿ ಇದೆ, ಮ್ಯಾಚ್ ಆಯಿತು ರ್ಯಾಂಕು ಅಂದರೆ ಆಟೋಮೆಟಿಕ್ಲಿ ಸೀಟ್ ಅಲಾಟ್ ಆಗಿರುತ್ತೆ ಸ್ಟೂಡೆಂಟ್ಸ್, ಓಕೆನಾ. ಸೊ ಆವಾಗ ನಿಮಗೆ 40th ಕಾಲೇಜ್ ಅದು ನಿಮಗೆ ಸಿಗಲ್ಲ. ಸೊ ಅದನ್ನು ಏನಿರುತ್ತೆ ನಿಮ್ಗೆ ಯಾವುದೇ ಕಾಲೇಜ್ ಪರ್ಟಿಕ್ಯುಲರಾಗಿ ಬೇಕಂತ ಇರುತ್ತೆ ಅದನ್ನು ಫಸ್ಟ್ ಪ್ರಯಾರಿಟಿ ಕೊಡಿ. ನೆಕ್ಸ್ಟ್ ಬರ್ತಾ ನಿಮಗೆ ನಿಮ್ಮ ಬೇಕಾಗಿದ್ದ ಕಾಲೇಜಸ್ನ ಕೊಡ್ಕೊಂಡೋಗಿ ಸ್ಟೂಡೆಂಟ್ಸ್, ಓಕೆ. ಇವಾಗ ಒಂದು ಸತಿ ಸೀಟ್ ಅಲಾಟ್ಮೆಂಟ್ ಆದ ತಕ್ಷಣ KEA
ಕಡೆಯಿಂದ ನಿಮಗೆ ಫೈನಲ್ ರಿಸಲ್ಟ್ ಕೊಡ್ತಾರೆ, ಕರೆಕ್ಟ್? ಸೊ ಆವಾಗ ಅಲಾಟ್ ಆದ ತಕ್ಷಣ ನಿಮಗೆ ಅವಾಗ ನೀವು ಆಕ್ಸೆಪ್ಟ್ ಮಾಡಬೇಕಾ ಅಥವಾ ಅಪ್ಗ್ರೇಡ್ ಮಾಡಬೇಕಾ, ಅಥವಾ ಅಂದರೆ ನೀವು ಇನ್ನು ಬೇರೆ ಚಾಯ್ಸ್ ಎಂಟ್ರಿ ಅಂತ ಬರುತ್ತೆ. ಅವಾಗ ಅಷ್ಟು ಚಾಯ್ಸ್ ಎಂಟ್ರಿ ಅನ್ನೋದು ನಾವು ಲೇಟೆಸ್ಟ್ ನಿನ್ನೆ ವಿಡಿಯೋದಲ್ಲಿ ಇದೆ. ಯಾರ್ಯಾರಿಗೆ ಅದು ಇನ್ನೂ ಕನ್ಫ್ಯೂಷನ್ ಇದೆ ಅದರಲ್ಲಿ ನೋಡಿಕೊಂಡ್ರೆ ನಿಮಗೆ ಪೂರ್ತಿಯಾಗಿ ಕ್ಲಾರಿಟಿ ಸಿಗುತ್ತೆ ಸ್ಟೂಡೆಂಟ್ಸ್, ಓಕೆನಾ? ಆವಾಗ ನಿಮಗೆ ಈ ಸೀಟ್ ಅಲಾಟ್ಮೆಂಟ್ ಆದಮೇಲೆ ಈ ಥರ ಫೈನಲ್ ರಿಸಲ್ಟ್ ಬಂದಮೇಲೆ ನೀವು ಈ ಥರ ಪ್ರೊಸೀಜರಲ್ಲಿ ಹೋಗಬೇಕು ಸ್ಟೂಡೆಂಟ್, ಓಕೆನಾ? ನೀವು ಅದನ್ನು ಆಕ್ಸೆಪ್ಟ್ ಆದರೂ ಮಾಡ್ಬೋದು ಅಥವಾ ಹೋಲ್ಡಲ್ಲಿ ಇಟ್ಕೊಂಡು ನೆಕ್ಸ್ಟ್ ರೌಂಡ್ಗಾದರೂ ಹೋಗ್ಬೋದು, ಅದನ್ನು ಇನ್ನೂ ಅಪ್ಗ್ರೇಡ್ ಮಾಡ್ಬೋದು, ಓಕೆನಾ ಸ್ಟೂಡೆಂಟ್? ಸೊ ಸ್ಟೂಡೆಂಟ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಪ್ರಾವಿಷನಲ್ ಮತ್ತು ಫೈನಲ್ ರಿಸಲ್ಟ್ ಮಧ್ಯೆ ಇರೋ ಡಿಫ್ರೆನ್ಸ್ ಗೊತ್ತಾಯಿತು, ಮತ್ತು KCET ಪ್ಲಸ್ ನೀಟ್ ಫಸ್ಟ್ ರೌಂಡ್ ರಿಸಲ್ಟ್ ಅಲಾಟ್ಮೆಂಟ್ ಏನಿರುತ್ತೆ, ಹಿಂಗಿರುತ್ತೆ ಅನ್ನೋದು ಗೊತ್ತಾಯಿತು. ಆಪ್ಷನ್ ಎಂಟ್ರಿ ಪ್ರೊಸೀಜರ್ ಮತ್ತು ನಿಮ್ಗೆ ಯಾವ ಥರ ಇರುತ್ತೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡಿದ್ವಿ, ಕರೆಕ್ಟ್ ಸ್ಟೂಡೆಂಟ್ಸ್? ಇನ್ನೂ ನಿಮಗೆ ಇನ್ ಡೀಟೇಲಾಗಿ ಎಕ್ಸ್ಪ್ಲನೇಷನ್ ಬೇಕು ಅಂದರೆ ನಮ್ಮ ಚಾನಲಿಗೆ ಹೋಗಿ ಅಲ್ಲೊಂದು ಲೈಕ್ ಮೊನ್ನೆ ವೀಡಿಯೋಸಲ್ಲಿ ನೋಡಿ ನಿಮಗೆ ಕ್ಲಾರಿಟಿ ಸಿಗುತ್ತೆ, ಓಕೆನಾ ಸ್ಟೂಡೆಂಟ್ಸ್? ಈ ವಿಡಿಯೋ ನಿಮ್ಗೆ ಯೂಸ್ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಎಲ್ಲ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಸ್ಟೂಡೆಂಟ್ಸ್. ಇನ್ನೂ ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಪಕ್ಕದಲ್ಲಿರೋ ನೋಟಿಫಿಕೇಷನ್ ಬೆಲ್ ಆನ್ ಮಾಡ್ಕೊಳ್ಳಿ. ನಾವು ಯಾವುದೇ ಅಪ್ಡೇಟ್ಸ್ ಬಿಡಲಿ ನಿಮಗೆ ಫಸ್ಟೇ ನೋಟಿಫಿಕೇಷನ್ ಬರುತ್ತೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ಟೂಡೆಂಟ್ಸ್. ಆಲ್ ದ ಬೆಸ್ಟ್ ಹೇಳ್ತಾ, ನಿಮ್ಮ ಎಲ್ಲರೂ ಡ್ರೀಮ್ಸ್ ನಿಜವಾಗಲಿ, ಸಕ್ಸಸ್ ಆಗಲಿ ಅಂತ ಹೇಳ್ತಾ ಇವಾಗ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ಟೂಡೆಂಟ್ಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ಟೂಡೆಂಟ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಸ್ಟೂಡೆಂಟ್ಸ್. ಥ್ಯಾಂಕ್ ಯು.